ನಾವು ಕಳೆದ 3 ದಶಕಗಳಿಂದ ನಮ್ಮ ತಂದೆ ನಾಗರಾಜ ಅಂಗಾರಿ ಅವರು ಮಾಧ್ಯಮ ಕ್ಷೇತ್ರದಲ್ಲೂ ಇದ್ದರು. ಚೆಲುವನಾರಾಯಣ ದಿವ್ಯ ಸನ್ನಿಧಿಯಲ್ಲಿ ಯೋಗಿ ಅಂತ ಕೆಲಸ ಮಾಡ್ತಾ ಇದ್ರು. 300 ರೂಪಾಯಿ 400 ರೂಪಾಯಿಗೆ ಕೆಲಸಕ್ಕೆ ಅವರು ಈ ಜಾನಪದ ಕಲಾಮೇಳವನ್ನು ಆರಂಭಿಸಿದ್ರು. ಅವರ ವೈಕುಂಠವಾಸಿಯಾದ ನಂತರ ನಾವು ಅದನ್ನು ಅವರ ಆಶಯವನ್ನು ನೆನೆಸ್ಕೊಂಡು ಚೆಲುವನಾರಾಯಣ ಸ್ವಾಮಿಗೆ ಜನಪದ ಕಲಾರಾಧನೆಯನ್ನು ಮುಂದುವರಿಸಬೇಕು ಅಂತೇಳಿ ಪ್ರತಿ ವರ್ಷ ಇದನ್ನು ರಥಸಪ್ತಮಿಯನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ. ಈ ಸರಿ ಸುಮಾರು 700ರಿಂದ 800 ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲುವನಾರಾಯಣ ಸ್ವಾಮಿಯವರ ಪರಮ ಭಕ್ತರು, ಅವರ ಮನೆದೇವರು ಆದಂಥ ಸ್ವಾಮಿಯ ಉತ್ಸವವನ್ನು ಇಲ್ಲಿ ಬಂದು ಉದ್ಘಾಟನೆ ಮಾಡಿಕೊಳ್ಬೇಕು ಅಂತೇಳಿ ದಂಪತಿಗಳನ್ನು ಆಹ್ವಾನ ಮಾಡಿದ್ವಿ. ಅವರು ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಸಹ ಈ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ವಿಶೇಷವಾಗಿ ಈ ಕಲಾಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸೋಣ. ಹಾಗೆ ಅವರ ಇಡೀ ಕುಟುಂಬ ಸಚಿನ್ ಸರ್ ಮತ್ತು AC ಸರ್ ಶ್ರೀನಿವಾಸ್ ಸರ್ ಮತ್ತು ತಹಶೀಲ್ದಾರ್ ಸಂತೋಷ್ ಸರ್, ರಮೇಶ್ ಅವರು, ಯುವ ಮುಖಂಡರು ಮತ್ತು DOSP ಚಲುವರಾಜ್ ಸರ್ ಅವರು ಮತ್ತು ಇಸ್ರೋ ವಿಜ್ಞಾನಿಗಳಾದಂತಹ ಶ್ರೀನಾಥ್ರವರು, ನಮ್ಮ EO ಮೇಡಮ್ ಅವರು, ಹಾಗೆಯೇ ನಮ್ಮ AC ಸಾಹೇಬರಾದಂತಹ ಶ್ರೀನಿವಾಸ್ ಸರ್ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಇಲಾಖೆ ಸಚಿವರು ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಚೆಂಡೆ ಬಾರಿಸುವ ಮೂಲಕ ಉದ್ಘಾಟನೆ ಮಾಡಬೇಕು. ಆ ವೇಳೆ ಎಲ್ಲ ಕಲಾವಿದರು ಜೋರಾಗಿ ತಮ್ಮ ತಮ್ಮ ವಾದ್ಯಗಳನ್ನು ನುಡಿಸಿ ನೀನಾದವನ್ನು ಮೊಳಗಿಸಬೇಕು, ಕಲಾರಾಧನೆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತಾರೆ. ಈಗ ಉದ್ಘಾಟನೆ ಆಗ್ತಾ ಇದೆ.